ಒಂದು ತಾಳ್ಮೆ ತಗೋಬೇಕು. ಅವ್ರ ತೆಂಗಿನ ಸಸಿ ನಾನು ನಾಟಿ ಮಾಡ್ತೀನಿ ಅಂತ ಒಂದು ಬಂದಿದ್ದೆ ಆದ್ರೆ ಅವ್ರ ಮನಸ್ಸಲ್ಲಿ, ಅದೇ ಒಂದು ರೈತಂಗೆ 1 ವರ್ಷ ಟೈಮ್ ಆದ್ರೂ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ತಳಿನ ಆಯ್ಕೆ ಮಾಡ್ಕೊಂಡು ನಾವು ನಾಟಿ ಮಾಡ್ಕೊಂಡಿದ್ದೆ ಆದ್ರೆ ಈ ಸಮಸ್ಯೆಗಳು ಬರಲ್ಲ. ಇಲ್ಲಾಂದ್ರೆ ಈ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ನೋಡ್ದೆ ಎಲ್ಲಾ ಮರಗಳು ಚೆನ್ನಾಗ್ ಫಲ ಬಿಡ್ತಾ ಇದೆ, ಈಗ ಒಂದ್ 3 ಮರಗಳು ಫಲ ಬಿಡ್ತಾ ಇಲ್ವಲ್ಲ, ಯಾಕೆ? ಬುದ್ಧವಾಗಿ ಬೆಳೆದಿದೆ ಸರ್. ಏನಾಯ್ತು ಅಂದ್ರೆ ಸರ್, ಇದು ಒಂದು ಟೋಟಲಿ ಒಂದು 150 ಗಿಡ ತಂದಟ್ಟೆ. ನಟ್ಬೇಕಾದ್ರೆ ನಾನು ಒಳ್ಳೆ ತಳಿನ ಆಯ್ಕೆ ಮಾಡ್ಕೊಂಡಿದ್ದೆ. ಒಳ್ಳೆ ತಳಿ ಆಯ್ಕೆ ಮಾಡ್ಬೇಕಾದ್ರೆ 4 ಗಿಡ ಹೋಗ್ಬಿಡ್ತು. ಈ ಗಿಡ ಹೋದ ತಕ್ಷಣ ನಾನೇನ್ ಮಾಡಿದೆ ಅಂತಂದ್ರೆ, ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಸ್ವಲ್ಪ ಅನುಭವ ಕಮ್ಮಿ ಇತ್ತು. ಬಟ್ ಈ ಮುಂದಕ್ಕೆ ಅನುಭವನ ಓಪನ್ ಆಗಿ ಹೇಳ್ಬೇಕಂದ್ರೆ ಅವ್ರು ಒಳ್ಳೇದಾಗಿ ಇದು ಮಾಡ್ಕೋಬೇಕು. ಏನಾಯ್ತು ಅಂತಂದ್ರೆ, ನಾನು ಆ ಇದನ್ನ ಒಂದು ಮರ ಬಂದು ಯಾರ್ತನೋ ಒಬ್ಬರು ತಗೊಂಡೆ. ಬಟ್ ಆ ಮರ ತಳಿ ಸರಿ ಇಲ್ಲ. ಅದ ಆಗ ಗೊತ್ತಾಗಲ್ಲ, ಬೆಳೆದ್ಮೇಲೆ ರಿಸಲ್ಟ್ ಏನಪ್ಪಾ ಅಂತ ನನ್ ತಿಳಿದ ಮಟ್ಟಿಗೆ 5 ವರ್ಷ ಕಂಡು ರಿಸಲ್ಟ್ ಆಗಿಲ್ಲ, 6 ವರ್ಷ ರಿಸಲ್ಟ್ ಇಲ್ಲ. 6 ವರ್ಷದ ಮೇಲೆ ಬರೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವುದೇ ಒಂದು ರೈತಂಗೆ 1 ವರ್ಷ ಟೈಮ್ ಆದ್ರೂ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ. ಕೃಷಿಗೆ ತಾಳ್ಮೆನೆ ಮುಖ್ಯ. ಆ ತಾಳ್ಮೆ ತಗೊಳ್ಳೇಬೇಕು. ಹಂಗಾಗಿ ನಾವು 1 ವರ್ಷ ಟೈಮ್ ತಗೊಂಡ್ರೆ ಪರವಾಗಿಲ್ಲ. ಒಳ್ಳೆ ಮರ ಈ ತರ ಗರಿ ಎಲ್ಲ ಇರಬೇಕು, ತುಂಬಾ ಗರಿ ಇರಬೇಕು. ಆ ಗರಿ ಮೇಲೆ ಮೊಟ್ಟೆ ಕುತ್ಕೊಳ್ಳಂಗಿರ್ಬೇಕು. ಅದಕ್ಕೆ 35 ವರ್ಷದ ಒಳಗಡೆ ಇರಬೇಕು, 30 ವರ್ಷದ ಮೇಲೆ ಇರಬೇಕು. ಇಂಥ ಮರದ ತಳಿನ ಆಯ್ಕೆ ಮಾಡ್ಕೊಂಡು ನಾವು ನಾಟಿ ಮಾಡ್ಕೊಂಡಿದ್ದೆ ಆದ್ರೆ ಈ ಸಮಸ್ಯೆಗಳು ಬರಲ್ಲ. ಇಲ್ಲಾಂದ್ರೆ ಈ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಆಯ್ಕೆ ಮಾಡ್ಕೊಂಡ್ಬಂದು ಮತ್ತೆ ನಾನು ಹೇಳ್ಬೇಕು ಅಂತಂದ್ರೆ, ರೈತರಿಗೆ ಒಂದು ತಾಳ್ಮೆ ತಗೋಬೇಕು. ಅವ್ರ ತೆಂಗಿನ ಸಸಿ ನಾನು ನಾಟಿ ಮಾಡ್ತೀನಿ ಅಂತ ಒಂದು ಬಂದಿದ್ದೆ ಆದ್ರೆ ಅವ್ರ ಮನಸ್ಸಲ್ಲಿ, ಅವಾಗಲೇ ದುಡ್ಡಿದೆ ಅಂತ ಓಡಾಗಿ ಗಿಡ ತಂದು ನಾಟಿ ಮಾಡಬಾರ್ದು. ಅವ್ರೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಾಂದ್ರೆ ಒಳ್ಳೆ ರೈತರು, ಒಳ್ಳೆ ತೆಂಗಿನ ಸಸಿಯಲ್ಲಿ ಅವ್ರ ಮೇಲೆ ನಂಬಿಕೆ ಇರಬೇಕು. ಯಾಕೆಂದ್ರೆ ನಮ್ಗೆ ರಿಸಲ್ಟ್ ಬರೋದು ಒಂದಿನಕ್ಕಲ್ಲ, 5 ರಿಂದ 6 ವರ್ಷದ ಮೇಲೆ ರಿಸಲ್ಟ್ ಬರೋದು. ಅದರಿಂದ 5-6 ವರ್ಷಗಳಿಂದ ಅವ್ರ ರಿಸಲ್ಟ್ ಗೊತ್ತೇ ಆಗಲ್ಲ. ಹಂಗಾಗಿ ನಾವೇನು ಮಾಡ್ಬೇಕು ಅಂದ್ರೆ, ಕಾಯಿಲೆ ನಾವು ಅದನ್ನ ಒಳ್ಳೆ ತಳಿನ ಆಯ್ಕೆ ಮಾಡ್ಕೋಬೇಕು. ಒಳ್ಳೆ ರೈತರ ತಗೊಂಡ್ರು ಒಳ್ಳೇದೇ. ಇಲ್ಲ ಅಂತಂದ್ರೆ ಸ್ವಂತ ಅವರೇ ಹೋಗಿ ಒಂದು ಸುತ್ತ ಒಂದು ತುಂಬಾ ಗರಿ ಇರೋಂಥ ಒಂದು ತೆಂಗಿನ ಮರ, ಆ ತೆಂಗಿನ ಮರದ ಮೇಲೆ ಮೊಟ್ಟೆ ಹಂಗೆ ಕೂತಿರ್ಬೇಕು. ಆ ಮೊಟ್ಟೆಲಿ ಸ್ವಲ್ಪ ಜಾಸ್ತಿ ಕಾಯಿನೂ ಇರಬೇಕು. ಹಾಗೆ ಹೇಳ್ಬೇಕು ಅಂತಂದ್ರೆ, ಆ ಮರಕ್ಕೂ ಕೂಡ ಏಜ್ ಕೂಡ ಒಂದು 25 ಮೇಲೆ 35 ಒಳಗಿರ್ಬೇಕು. ಅತಿ ಏಜ್ ಆಗಿರೋ ಮರಕ್ಕೂ ಹೋಗ್ಬಾರ್ದು, ಅತಿ ಚಿಕ್ಕ ಏಜ್ ಮರಕ್ಕೂ ಹೋಗ್ಬಾರ್ದು. ಆ ಥರ ತಗೊಂಡಿದ್ದೆ ಆದ್ರೆ ತೆಂಗಿನ ಸಸಿನ ಮಾತ್ರ ನಿಜವಾಗ್ಲೂ ಇದನ್ನ ಮಾಡ್ಬೋದು. ಒಳ್ಳೆ ಫೇಲ್ಯೂರ್ ಇಲ್ಲ ಸರ್.